ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಅಯ್ಯಪ್ಪ ಮಹಾಗಣಪತಿ ಸುಬ್ರಹ್ಮಣ್ಯ ದೇವತಾಭ್ಯೋ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಹರೇ ಶ್ರೀನಿವಾಸ. ಇವತ್ತಿನ ದಿನ ಧನುರ್ಮಾಸದ 2ನೇ ದಿನ. ನಿನ್ನೆ ಎಲ್ಲ ಮೊದಲನೇ ದಿನ ಪೂಜೆ ಬೆಳಗ್ಗೆ ಒಂದಷ್ಟು ಮಂದಿ ಬೆಳಗ್ಗೆನೇ ಬಂದಿದ್ದರು. ಈಗಲೂ ಎಲ್ಲ ಒಬ್ಬೊಬ್ಬರಾಗಿ ಬರ್ತಾಯಿದ್ದಾರೆ ದೇವಸ್ಥಾನಕ್ಕೆ. ಧನುರ್ಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಾನು ನಿನ್ನೆ ದಿನ ಬಂದಾಗ ಇಲ್ಲಿ ಒಂದಿಬ್ಬರು ಬೆಳಗಿನ ಜಾವದಲ್ಲೇ ಬಂದು ಯೋಗವನ್ನು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಅವರು ಎಷ್ಟೊತ್ತಿಗೆ ಬಂದಿದ್ದರೋ ಗೊತ್ತಿಲ್ಲ. ನಾನು ಬರೋಷ್ಟೊತ್ತಿಗೆ 4 ಗಂಟೆ ಬರೋಷ್ಟೊತ್ತಿಗೆ ಅವರಲ್ಲಿ ಕೂತಿರ್ತಾರೆ. ಅವರು ಯೋಗವನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ ಬೆಳಗಿನ ಜಾವ. ತುಂಬ ಹಿರಿಯರಿದ್ದಾರೆ. ನನಗೆ ಭಾಳ ಆಸಕ್ತಿ ಬಂತು. ನಾನು ಅವರು ಮಾಡ್ತಾ ಇರ್ತಕ್ಕಂಥ ಯೋಗವನ್ನು ನೋಡಿ ನಾನು ಭಾಳ ಅದರೊಳ್ಳೆ ಒಂದಷ್ಟು ಆಸಕ್ತಿ ಬಂದಿದ್ದು. ಅದು ತುಂಬ ಹಿರಿಯರಿದ್ದಾರೆ. ಬಟ್ ಅವರ ಆಸಕ್ತಿ, ಅವರನ್ನು ನೋಡಿ ಅಷ್ಟೊತ್ತಲ್ಲೇ 4 ಗಂಟೆಯಲ್ಲಿ ಬರೋತ್ತಿಗೆ ಅವರು ಬಂದು ಇಬ್ಬರು ನಿನ್ನೆನೂ ಇವತ್ತು ಅವರು ಪ್ರತಿದಿನ ಬರ್ತಾರೆ ಅಂತ ಕಾಣ್ತದೆ. ಈ ದೇವಸ್ಥಾನದ ಅಂಗಳದಲ್ಲಿ ಅವರು ಆ ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಈ ಆಗಲ್ಲ ಅಂತಕ್ಕಂಥ ಪದಕ್ಕೆ ಇವರೆಲ್ಲ ಉತ್ತರಗಳಾಗಿ ನಿಂತಿರ್ತಾರೆ. ಈ ಆಗಲ್ಲ ಯಾವುದಾದ್ರೂ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಅವರೆಲ್ಲ 60 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ವಯಸ್ಸಾದ ಹಿರಿಯರವರು 4 ಗಂಟೆಯ ಸಮಯವನ್ನು ಅವರು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ನಾವು ಈ ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೇವೆ, ಆ ಬೆಳಗಿನ ಸಮಯ 3:30ಯಿಂದ 5 ಇಲ್ಲ 6 ಗಂಟೆವರೆಗೂ, ಇಲ್ಲ 4ರಿಂದ 6 ಗಂಟೆವರೆಗೂ ನಾವು ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಕ್ಕಂಥದ್ದು. ಬ್ರಾಹ್ಮಿ ಮುಹೂರ್ತ ಹೆಸರೇ ಹೇಳೋ ರೀತಿ ಅದು ಬ್ರಹ್ಮ ಮುಹೂರ್ತ. ಸಂಕಲ್ಪವನ್ನು ನಾವು ಮಾಡಿರ್ತಕ್ಕಂಥ ಯಾವುದೇ ಒಂದು ಸಂಕಲ್ಪವನ್ನು ಇಚ್ಛಾಶಕ್ತಿಯಿಂದ ಪಡೆದುಕೊಳ್ತಕ್ಕಂಥ ಮುಹೂರ್ತ ಬ್ರಾಹ್ಮಿ ಮುಹೂರ್ತ. ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಾಗಿರ್ಬೋದು, ಇಲ್ಲಾಂದರೆ ನಾವು ಬೇರೆ ಯಾವುದಾದ್ರೂ ಒಂದು ಶುಭ ಕಾರ್ಯಗಳಿಗೆ ಮತ್ತೊಂದಕ್ಕೆ ಮತ್ತು ಪೂಜಾ ಕಾರ್ಯಕ್ರಮಗಳಿಗೆ ಇಂಥವಕ್ಕೆಲ್ಲ ನಾವು ಬಹಳಷ್ಟು ಶ್ರೇಷ್ಠ ಮಟ್ಟಕ್ಕೆ ನಾವು ಅದನ್ನು ಬ್ರಾಹ್ಮಿ ಮುಹೂರ್ತವನ್ನು ಉಲ್ಲೇಖ ಮಾಡಿಕೊಂಡು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಒಲವನ್ನು ತೋರಿಸ್ತಕ್ಕಂಥದ್ದು. ಆ ಬ್ರಾಹ್ಮಿ ಮುಹೂರ್ತದ ವಿಶೇಷತೆಯೇ ಆಗಿರ್ತದೆ. ಆ ಸಮಯಕ್ಕೆ ಬಹಳಷ್ಟು ವಿಶೇಷತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗೆ ನಾನು 2 ದಿನದಿಂದ ಅವರನ್ನು ನೋಡಿ ನನ್ನ ಮನಸ್ಸು ಒಂದು ರೀತಿ ನಾನು ಯಾವಾಗ ಹೋಗಲ್ಲಿ ಕೂತ್ಕೋತೀನೋ ಗೊತ್ತಿಲ್ಲ. ಅವ್ರು ಹೇಳಿಸ್ಕೊಡ್ತೀನಿ ಅಂತಂದರೆ ಐ ಆಮ್ ವೇಟಿಂಗ್ ಟು ಲರ್ನ್ ಯೋಗಾಭ್ಯಾಸ. ಇವು ಉತ್ತಮವಾದ ಹವ್ಯಾಸಗಳು ಬೆಳೆಸ್ಕೊಳ್ಳೋದು ಮೊದಲ ಹಂತದಲ್ಲಿ ಭಾಳ ಕಷ್ಟ ಇರ್ತದೆ. ಈ ವಿಚಾರ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದಷ್ಟು ನಾನು ಓದೋವಂಥ ಸಂದರ್ಭದಲ್ಲಿ ಚಿಕ್ಕವನಾಗಿದ್ದಾಗ ಈ 4 ಗಂಟೆಗೆ ಎದ್ದೇಳ್ತಿದ್ವಿ. ಆವಾಗ ನಾವು ಓದೋ ಸಮಯದಲ್ಲಿ. ಆ ಸಮಯದಲ್ಲಿ ನಾವು ಏನು ಮಾಡ್ತಿದ್ವಿ ಅಂತಂದರೆ ಎದ್ದು ತೂಕಡಿಸ್ತಾ ಇರ್ತಕ್ಕಂಥದ್ದು. ಸ್ಕೂಲಲ್ಲಿ ಶಾಲೆಗಳಲ್ಲಿ ಓದೋವಂಥ ಸಂದರ್ಭದಲ್ಲಿ ತೂಕಡಿಸ್ಕೊಂಡು, ಅಂದರೆ ಅವು ಎದ್ದೇಳಬೇಕು ಅನ್ನೋ ಹಂಬಲ, ಆದರೆ ಓದೋ ಮನಸ್ಥಿತಿ ಆ ಸಂದರ್ಭದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು. ಆಸಕ್ತಿ ಇಲ್ಲದೆ ಎದ್ದೇಳಬೇಕು, ಅವ್ರು ಎದ್ದೇಳ್ತಾರೆ, ನಾವು ಎದ್ದೇಳಬೇಕು, 4 ಗಂಟೆಗೆ ಎದ್ದು ಓದಬೇಕು, ತೂಕಡಿಸೋದು, ಕೂತ್ಕೊಂಡೇ ನಿದ್ದೆ ಮಾಡೋದು, ಈ ಆಸಕ್ತಿ ಏಕಾಗ್ರತೆ ಅನ್ನೋದು ಇಲ್ಲದೆ ಏನು ಮಾಡಿದ್ರು ಅದರಿಂದ ಏನು ಉತ್ತಮ ನಿರೀಕ್ಷೆ ಫಲ ಇರ್ತಿರಲಿಲ್ಲ. ಬಟ್ ನಾವು ಒಂದು ಹಂತವಾಗಿ ನಾವು ಪ್ರತಿಯೊಂದನ್ನು ಅನುಭವಕ್ಕೆ ತಂದುಕೊಂಡು ನೋಡಿದಾಗ ಇಂಥ ಹಿರಿಯರು ಅದಕ್ಕಷ್ಟು ಪ್ರಾಶಸ್ತ್ಯ ಕೊಟ್ಟು ಅವರು ಬಂದು ಇಲ್ಲಿ ಕುಳಿತುಕೊಂಡು ಅವರದೇ ಆದಂಥ ಅಭ್ಯಾಸಗಳನ್ನು ಅವರು ಮಾಡ್ಕೊಳ್ತಕ್ಕಂಥದ್ದು ಒಂದು ರೀತಿ ವಿಶೇಷವಾಗಿ ಕಾಣಿಸ್ತದೆ. ನಮ್ಮಲ್ಲಿ ಆ ಒಂದು ಮನೋಭಾವ ಬರೋದು ಭಾಳ ನಿಧಾನ ಆಗ್ತದೆ ಹೇಳಬೇಕು ಅಂತಂದರೆ. ಹಾಗೆಂದರೆ ನಾವು ಅದಕ್ಕೆ ಅಷ್ಟಕ್ಕೆ ಸೀಮಿತರಾಗಿರ್ತೇವೆ. ಇಷ್ಟೇ ನಮ್ಮ ಕೈಲಿ, ಇದರಿಂದ ಮುಂದೆ ಆಗಲ್ಲ, ಈ ರೀತಿಯಾದಂಥ ಮನಸ್ಥಿತಿಗಳಿದ್ದಾಗ ಏನಾಗ್ತದೆ, ನಾವು ಏನು ಮಾಡೋದಕ್ಕೂ ಕೂಡ
ಅದರಲ್ಲಿ ಒಂದು ರೀತಿಯಾದಂಥ ಒಂದು ಶ್ರೇಷ್ಠತೆ ಕಾಣಿಸೋದಿಲ್ಲ. ಹಾಗೆ ಮತ್ತು ಇವತ್ತು ಇನ್ನೊಂದು ವಿಚಾರ ನಾನು ನೋಡ್ತಾ ಇದ್ದಾಗ ಇದರಲ್ಲಿ ಇನ್ನು ಒಂದಷ್ಟು ಕೆಲವು ವಿಚಾರಗಳು ನೋಡ್ತಾ ಬಂದೆ. ಬೆಳಗ್ಗೆ ಅದೇ ಕುಳಿತಾಗ ದೇವರ ಒಂದು ಪೂಜೆ ದೀಪ ಹಚ್ಚುತ್ತಾ ಇದ್ದಾರೆ, ಮಾಡಲಿ. ಯಾವ ವಿಚಾರ ನೋಡ್ತಾ ಇದ್ದೆ ಅಂತಂದರೆ, ಇದರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನಿತ್ಯ ಅನ್ನೋ ಇಲ್ಲಿ ನೋಡಿ, ಇಲ್ಲಿ ಫಸ್ಟಲ್ಲೇ ಕೊಟ್ಬಿಡ್ತಾರೆ. ನಮ್ಮ ನಿತ್ಯಾನುಷ್ಠಾನ ಸಂಗ್ರಹದಲ್ಲಿ ಮೊದಲನೇದಾಗೆ ಒಂದು ವಿಚಾರವನ್ನು ಹೇಳ್ಕೊಂಡು ಹೋಗ್ತಾರೆ. ಏನಂತ ಅಂತಂದರೆ, ಬ್ರಾಹ್ಮೇ ಮುಹೂರ್ತೆ ಛೋತ್ತಾಯ ಹರಿಂ ಧ್ಯಾಯೇದ ತಂದ್ರಿತಃ ನಾರಾಯಣ ನಾರಾಯಣ ಇತಿ 108 ವಾರಂ ಅಂತ ಹೇಳ್ತಾರೆ. ಅಂದರೆ ನಾವು ಇಲ್ಲಿ ಏನಂತ ನೋಡಬೇಕು, ಬ್ರಾಹ್ಮೇ ಮುಹೂರ್ತೆ ಛೋತ್ತಾಯ ಹರಿಂ ಧ್ಯಾಯೇದ ಇಂದ್ರಿತಃ. ಬ್ರಾಹ್ಮೇ ಮುಹೂರ್ತ ಛೋತ್ತಾಯ, ಈ ಛೋತ್ತಾಯ ಅಂತಕ್ಕಂಥ ಪದದ ಅರ್ಥ ನಾನು ತಿಳ್ಕೊಂಡು ಹೇಳ್ತೇನೆ. ಯಾಕೆಂದರೆ ನನಗೆ ಅದು ನಾವು ಇಲ್ಲಿ ಒಂದಂತೂ ಅರ್ಥ ಆಗ್ತದೆ ಸ್ಪಷ್ಟವಾಗಿ. ಬ್ರಾಹ್ಮೇ ಮುಹೂರ್ತದಲ್ಲಿ ಹರಿಂ ಧ್ಯಾಯೇತ ಇಂದ್ರಿತಃ, ಅಂದರೆ ಇಂದ್ರಿಯಗಳಲ್ಲೆಲ್ಲ ಸಂಪೂರ್ಣ ಧ್ಯಾಯೇತ್ ಧ್ಯಾನ ಮಾಡ್ತಕ್ಕಂಥದ್ದು, ಅವರನ್ನೇ ಸ್ಮರಣೆ ಮಾಡ್ತಕ್ಕಂಥದ್ದು. ಹರಿಂ ಧ್ಯಾಯೇತ್ ಇಂದ್ರಿತಃ ನಾರಾಯಣ ನಾರಾಯಣ, ಈ ರೀತಿಯಾಗಿ 108 ಬಾರಿ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ನಮ್ಮ ಪ್ರಾರಂಭ ಆಗಬೇಕಾಗಿರೋದೇ ಬೆಳಗ್ಗೆ ಅನ್ನೋದನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾವುದು ಬೆಳಗ್ಗೆ ನಾವು ಎದ್ದೇಳ್ತಕ್ಕಂಥದ್ದು ಪ್ರಾತಃ ಸ್ತೋತ್ರಂ. ಯಾವಾಗ ಪ್ರಾತಃ ಸ್ತೋತ್ರ, ಆ ಪ್ರಾತಃ ಸ್ತೋತ್ರವನ್ನು ಮಾಡ್ತಕ್ಕಂಥ ಸಮಯ ಯಾವುದು? ಬ್ರಾಹ್ಮೇ ಮುಹೂರ್ತೆ. ಈ ಈಗ ನಾನು ಆಗಲೇ ಹೇಳ್ದಂಗೆ ಬ್ರಾಹ್ಮಿ ಮುಹೂರ್ತೆ ಅಂದರೆ ಬೆಳಗಿನ ಜಾವದ ಸಮಯ. ನಾನು ಹೇಳ್ದಂಗೆ 4 ರಿಂದ 6 ಗಂಟೆ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಭಾಳ ಉತ್ತಿಷ್ಟವಾಗಿರ್ತದೆ, ನಮ್ಮ ಮನಸ್ಥಿತಿ ಭಾಳ ಉಚ್ಚ ಸ್ಥಿತಿಯಲ್ಲಿರ್ತದೆ. ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಎದ್ದ ತಕ್ಷಣ ಒಂದಷ್ಟು ದೇಹಕ್ಕೆ ದಣಿವಾಗಿರ್ತದೆ ಪ್ರತಿದಿನದಂತೆ. ಆ ದಣಿವನ್ನು ಕಳೆದು ನಾವು ಆ ಬೆಳಗ್ಗೆ ಎದ್ದಾಗ ಏನಾಗ್ತದೆ ಅಂತಂದರೆ ಒಳ್ಳೆಯ ಮನಸ್ಥಿತಿಯಲ್ಲಿ ಬೆಳಗ್ಗೆ ಎದ್ದಿರ್ತೀವಿ. ನಮ್ಮ ದಣಿವನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಎದ್ದು ಆ ಸಂದರ್ಭದಲ್ಲಿ ನಾವು ಮಾಡ್ತಕ್ಕಂಥ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ಭಾಳಷ್ಟು ಉತ್ತಿಷ್ಟ ಮಟ್ಟದ ಒಂದು ರಿಸಲ್ಟ್, ಅಂದರೆ ಏನಾದರೂ ಫಲಿತಾಂಶ ಅಂತಕ್ಕಂಥದ್ದು ಉತ್ತಮ ಮಟ್ಟದಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಪ್ರಯತ್ನ ಮಾಡೋದು ನಮ್ಮ ಕೈಯಲ್ಲಿರ್ತದೆ. ಫಲಿತಾಂಶ ಬೇಕು ಅಂತಂದಾಗ ನಿನ್ನೆ ಯಾರೋ ಒಬ್ಬರು ಬಂದು ನನ್ನ ಕೇಳಿದ್ರು, ಈ ಜಾತಕ ನೀವು ಹೇಳಿದ್ದೆಲ್ಲ ಆಗ್ಬಿಡ್ತದೆ ಸ್ವಾಮಿ. ಇಲ್ಲಿ ಯಾವ ಒಂದು ವಿಚಾರ ಆದರೂ ಕೂಡ ನಾವು ಅದನ್ನು ತೀಕ್ಷ್ಣ ಮಟ್ಟವಾಗಿ ಸಮರ್ಪಕವಾಗಿ ನಂಬಿಕೆ ಮೂಢನಂಬಿಕೆ ಎರಡನ್ನೂ ನಾವು ಒಂದು ತೂಗಿ ನೋಡಬೇಕಾಗ್ತದೆ. ಇಲ್ಲಿ ಯಾವ ವಿಚಾರವಾದರೂ ನಂಬಿಕೆಯ ಮಟ್ಟದಲ್ಲಿ ಹೋಗ್ತಕ್ಕಂಥದ್ದು. ಆಗತ್ತೆ ಅಂದವರು ಆಗಿಸ್ಕೊಂಡು ಅದರ ಮುಖಾಂತರವಾಗಿ ಮುಂದೆ ಹೋಗ್ತಕ್ಕಂಥದ್ದು, ಆಗಲ್ಲ ಅಂತಕ್ಕಂಥವ್ರು ಆಗುವುದೇ ಇಲ್ಲ ಅಂದ್ಕೊಂಡು ಅದರ ಸಂಪೂರ್ಣ ನಂಬಿಕೆಯನ್ನೇ ಕಳೆದುಕೊಳ್ತಕ್ಕಂಥದ್ದು. ಹೀಗೆ ಕೆಲವು ವಿಚಾರಗಳಿರ್ತದೆ. ಮುಂದೆ ಇನ್ನಷ್ಟು ವಿಚಾರಗಳು ಬರ್ತದೆ. ಈಗ ನೋಡಿ, ಮೊದಲನೇದಾಗಿ ನಮ್ಮಲ್ಲಿ ಏನು ಮಾಡಿದ್ದಾರೆ, ಸ್ನಾನಕ್ಕೆ ಒಂದು ಸಂಕಲ್ಪವನ್ನು ಕೊಟ್ಕೊಂಡು ಹೋಗ್ತಾರೆ. ಸ್ನಾನಕ್ಕೆ ಒಂದು ಸಂಕಲ್ಪವನ್ನು ಹೇಳ್ಕೋಬೇಕಾಗ್ತದೆ. ಏನಂತಂದರೆ, ಶೋಭನೆ ಮುಹೂರ್ತೆ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಯಾವ ಒಂದು ಜಾಗದಲ್ಲಿದ್ದೇವೆ, ಯಾವ ಸಂದರ್ಭದಲ್ಲಿ ಈ ಸಂಕಲ್ಪವನ್ನು ಎಲ್ಲಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ವಿಚಾರ. ಶೋಭನೆ ಮುಹೂರ್ತೆ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ಆದಿಬ್ರಹ್ಮಣ. ನೋಡಿ ಎಷ್ಟು ಅದ್ಭುತವಾದ ಪದ ಅದು ಗೊತ್ತಾ. ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ವಿಶೇಷ ಆಗ್ತದೆ. ಯಾಕೆ ಅಂತಂದರೆ ಆದಿ ಬ್ರಹ್ಮಣ ದ್ವಿತೀಯ ಪರಾರ್ಧೆ, ಎಲ್ಲಿಂದ ಈ ಸಂಕಲ್ಪ ಶುರುವಾಗಿದೆ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡು ಹೋಗ್ತಾರೆ. ಎಲ್ಲಿತ್ತು, ಎಲ್ಲಿಂದ ಇದು ಪ್ರಾರಂಭ ಆಯಿತು. ಅಲ್ಲಿಂದ ಮುಂದೆ ಬಂದರೆ ಶ್ರೀ ಶ್ವೇತ ವರಾಹ ಕಲ್ಪೆ, ಬಿಳಿಯ ವರಾಹ ರೂಪ ಕಲ್ಪೆ, ವೈವಸ್ವತ ಮನ್ವಂತರದಲ್ಲಿ ಕಲಿಯುಗದಲ್ಲಿ ಪ್ರಥಮ ಚರಣದಲ್ಲಿ ಭಾರತ ವರ್ಷದಲ್ಲಿ ಅದು ಭಾರತ ವರ್ಷ ಭರತಖಂಡದಲ್ಲಿ ಜಂಬೂ ದ್ವೀಪದಲ್ಲಿ, ಹಾಗೆ ದಂಡಕಾರಣ್ಯೆ, ಅಲ್ಲಿ ಒಂದು ದೊಡ್ಡ ಕಾಡು ನೋಡಿ. ಭಾರತ ವರ್ಷೆ ಭರತಖಂಡೆ, ಅದರಲ್ಲಿ ಜಂಬೂ ದ್ವೀಪದಲ್ಲಿ ದಂಡಕಾರಣ್ಯದಲ್ಲಿ ಗೋದಾವರಿಯ ದಕ್ಷಿಣೇ ತೀರೆ. ಈಗ ಇಲ್ಲಿ ಒಂದು ನಾವಿಲ್ಲಿ ಕಾವೇರಿ ತೀರ ಅಂತ ಹೇಳ್ಕೋಬೇಕಾಗ್ತದೆ. ಯಾಕೆಂದರೆ ನಾವು ಗೋದಾವರಿ ತೀರದಲ್ಲಿ ಇಲ್ವಲ್ಲ. ನಾವು ಕಾವೇರಿ ತೀರೆ ಶಾಲಿವಾಹನ ಶಕೆ
ಬೌದ್ಧಾವತಾರೆ. ಈಗ ಅಲ್ಲಿ ಸರಿಯಾಗಿ ನೋಡಿ, ಅದು ಜಂಬೂದ್ವೀಪೆ ದಂಡಕಾರಣ್ಯ ಗೋದಾವರ್ಯ, ಅದು ಗೋದಾವರ್ಯ ಅಂದರೆ ಗೋದಾವರಿ ನದಿಯ ದಕ್ಷಿಣ ತೀರದಲ್ಲಿ ಹೇಳ್ತಾ ಇರ್ತಕ್ಕಂಥ ಇದು ಸಂಕಲ್ಪ. ನಮ್ಮಲ್ಲಿ ಈಗಲೂ ನಾವು ಕೂತ್ಕೊಂಡಾಗ ಇದನ್ನೇ ಹೇಳ್ಕೊಂಡು ಕಂಟಿನ್ಯೂ ಮಾಡಿಬಿಡ್ತೇವೆ. ಏನೋ ಶುಭೇ ಶೋಭನೆ ಮುಹೂರ್ತೆ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ವೇತಕರಾಹ ಕಲ್ಪೆ ವೈಸ್ಮಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷ ಭರತ ದಕ್ಷಿಣ ದಂಡಕಾರಣ್ಯ ಗೋದಾವರ್ಯಾ. ಇದು ಅವರಲ್ಲಿ ಗೋದಾವರಿ ನದಿ ದಟದಲ್ಲಿ ದಕ್ಷಿಣ ತೀರದಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಾ ಇರ್ತಕ್ಕಂಥ ಸಂಕಲ್ಪ. ನಾವಿಲ್ಲಿ ಕೂತಾಗ ನಾವು ಯಾವ ನದಿಯ ಭಾಗದಲ್ಲಿ ಇರ್ತೇವೆ ಆ ನದಿಯ ಭಾಗದಲ್ಲಿ ಅಂದರೆ ಕಾವೇರಿ, ನಾವಿರ್ತಕ್ಕ ಬೆಂಗಳೂರು ಸುತ್ತಮುತ್ತಲು ಇರ್ತಕ್ಕಂಥವ್ರಿಗೆಲ್ಲ ಕಾವೇರಿ ತೀರೆ ಶಾಲಿವಾಹನ ಶಕೆ ಅಂದರೆ ಶಾಲಿವಾಹನರ ಆಳಿದಂತಹ ಜಾಗ ಅದು. ನೋಡಿ ಎಷ್ಟು ಅವ್ರು ಕ್ಲಿಯರಾಗಿ ಹೇಳ್ತಾರೆ. ಶಾಲಿವಾಹನ ಅಂತಕ್ಕಂಥದ್ದು ಅದೊಂದು ಶಕೆ, ಅದೊಂದು ಸಂದರ್ಭ, ಸಮಯ. ಆ ಶಾಲಿವಾಹನರ ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ಬೌದ್ಧಾವತಾರೆ ಮತ್ತು ಅದರಲ್ಲಿ ಬ್ರಾಕೆಟಲ್ಲಿ ಪರಶು ಅಂತ ಹಾಕ್ತಾರೆ. ಬೌದ್ಧಾವತಾರೆ ರಾಮಕ್ಷೇತ್ರೆ. ಅಲ್ಲಿ ರಾಮಕ್ಷೇತ್ರ ಅಂದರೆ ಗೋದಾವರಿ ತಟದಲ್ಲಿ ಶ್ರೀರಾಮನನ್ನು ನಾವು ನೋಡ್ಬೋದು. ಅಲ್ಲಿ ಒಂದು ಅನ್ನವರಂ ಅಂತ ಹೇಳಿಬಿಟ್ಟು ಒಂದು ರಾಮನ ದೇವಸ್ಥಾನ ಇದೆ. ಶ್ರೀರಾಮ ಕ್ಷೇತ್ರೆ ಅಸ್ಮಿನ್ ವರ್ತಮಾನೆ, ಈ ಕ್ಷಣಕ್ಕೆ ಚಾಂದ್ರಮಾನೇನ. ಆ ನಂತರದಲ್ಲಿ ಇವಾಗಿನ ಸಂವತ್ಸರವನ್ನು ಹೇಳ್ಕೊಂಡು ಹೋಗ್ತೇವೆ. ಪ್ಲವನಾಮ ಸಂವತ್ಸರೇ ದಕ್ಷಿಣಾಯನೆ ಮಾರ್ಗಶಿರ ಮಾಸೆ ಶುಕ್ಲಪಕ್ಷೆ ಚತುರ್ದಶ್ಯಾಂ ತಿಥೌ ಶುಕ್ರವಾಸರ ಇಲ್ಲ ಭಾರ್ಗವ ವಾಸರ ಯುಕ್ತಾಯ. ಇಲ್ಲಿ ಶುಭ ನಕ್ಷತ್ರ ಅಂತ ಹೇಳ್ತಾರೆ. ಆ ನಕ್ಷತ್ರ ಕೃತ್ತಿಕಾ ನಕ್ಷತ್ರ ಇರ್ತಕ್ಕಂಥದ್ದು ಇವತ್ತು. ಹಾಗೆ ಯೋಗವನ್ನು ಕೂಡ ನಾವು ನೋಡ್ಬೋದು. ಇವಾಗೆಲ್ಲ ಪ್ರತಿಯೊಂದು ಅದರಲ್ಲಿ ನಾವು ಕೆಲವು ಪಂಚಾಂಗವನ್ನು ತೆಗೆದುಬಿಟ್ಟಾಗ ಪ್ರತಿಯೊಂದು ಸಿಗ್ತದೆ. ಶುಭ ಯೋಗ ಇರ್ತಕ್ಕಂಥ ನಕ್ಷತ್ರ ಶುಭ ನಕ್ಷತ್ರ, ಶುಭ ಯೋಗ, ಶುಭಕರಣ, ನಮಗೆ ಅನುಕೂಲಕರ ರೀತಿಯಲ್ಲಿ ಇರ್ತಕ್ಕಂತಹ ದಿನ ಅಂತ ಹೇಳಿ ನಾವು ಮನಸ್ಸಿನಲ್ಲಿ ಆ ಸಂಕಲ್ಪವನ್ನು ಹೇಳ್ಕೊಳ್ತಕ್ಕಂಥದ್ದು. ಏವಂಗುಣ ವಿಶೇಷಣ ವಿಶಿಷ್ಟಾಯ ಶುಭ ಪುಣ್ಯತಿಥೋ, ಇವತ್ತಿನ ದಿನ ಇವತ್ತಿನ ತಿಥಿ ಪುಣ್ಯತಿಥಿ ಅಂತ ಹೇಳ್ತಾರೆ. ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್, ನಮಗೆ ಎಲ್ಲ ರೀತಿಯಲ್ಲೂ ವಿಶೇಷತೆಯನ್ನು ಹೊಂದಿರತಕ್ಕಂತಹ ದಿನ. ಆ ಪ್ರಾರಂಭದಲ್ಲಿ ಆ ಸಂಕಲ್ಪವೇ ಅಷ್ಟು ಅದ್ಭುತವಾಗಿ ಹೇಳ್ಕೊಂಡು ಹೋಗ್ತಾರೆ. ಶುಭವನ್ನು ಕೊಡಲಿ ನಮಗೆ ಈ ದಿನ ಅಂತ ಎದ್ದ ತಕ್ಷಣ ನಾವು ಆ ಸ್ನಾನವನ್ನು ಮಾಡಬೇಕಾದ್ರೇ ಆ ಸಂಕಲ್ಪವನ್ನು ಹೇಳ್ಕೊಂಡು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮ ವರಾಹ ಭಿನ್ನ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ, ಭಗವಂತನ ಪ್ರೀತಿ ಆಗಲಿ ಅಂತ ಹೇಳಿ ಆ ಮಾಡ್ತಕ್ಕಂಥ ಸ್ನಾನದಿಂದ ಮತ್ತು ಇದಿಷ್ಟು ಸಂಕಲ್ಪ ಏನಂದರೆ ನಾವು ಎಲ್ಲಿದ್ದೇವೆ, ನಾವತ್ತಿನ ದಿನ ಯಾವುದು, ಅವತ್ತಿನ ನಕ್ಷತ್ರ ಯಾವುದು, ಅವತ್ತು ಯೋಗ ಏನು, ಇದೆಲ್ಲವನ್ನು ಹೇಳ್ಕೊಳ್ತೇವೆ. ನಾವು ಎಲ್ಲಿದ್ದೇವೆ, ನಾವು ಯಾರು, ನಮ್ಮ ಹೆಸರು ಮುಂತಾದೆಲ್ಲ ಹೇಳ್ಕೊಂಡು ನಾವು ಹೇಳ್ತೀವಿ. ಯಾರಿಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ? ಶ್ರೀಹರಿಗೆ ಪ್ರೀತಿಯಾಗಲಿ ಅಂತ ಹೇಳ್ತೇವೆ. ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಅಂತಃಕರಣ ಶುದ್ಧ್ಯರ್ಥಂ. ಜ್ಞಾನ ಭಕ್ತಿ ವೈರಾಗ್ಯ ಬರಬೇಕು ಅಂತ ಹೇಳ್ತಾರೆ. ಜ್ಞಾನ ಬರಲಿ, ಭಕ್ತಿ ಬರಲಿ, ವೈರಾಗ್ಯ ಬರಲಿ ಅಂದರೆ ನಮ್ಮ ಮನೆಯಲ್ಲೇ ಬೈತಾರೆ, ಇಷ್ಟು ಬೇಗ ಏನು ವೈರಾಗ್ಯ ನಿಂದು ಅಂತ. ವೈರಾಗ್ಯದ ಅರ್ಥೈಕೆಯನ್ನೇ ನಮ್ಮಲ್ಲಿ ಅದನ್ನು ಸಮರ್ಪಕವಾಗಿ ಅದರ ಬಗ್ಗೆ ಸಂಪೂರ್ಣವಾಗಿ ಹೇಳೋವಂಥ ವಿಚಾರಗಳಿದ್ದರೆ ಭಾಳ ಅದ್ಭುತವಾಗಿರ್ತದೆ. ಯಾಕೆ ಅಂತಂದರೆ ನಮ್ಮಲ್ಲಿ ವೈರಾಗ್ಯ ಅಂದರೆ ಎಲ್ಲವನ್ನು ತ್ಯಜಿಸ್ಬಿಡುವಂಥ ಅನ್ನೋ ಲೆಕ್ಕದಲ್ಲಿ ನಾನು ಮೊದಲಿಗೆ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೆ. ವೈರಾಗ್ಯ ಅಂದ ತಕ್ಷಣ ನನ್ನ ತಲೆಗೆ ಬಂದಿದ್ದೇನೆಂದರೆ ಎಲ್ಲವನ್ನು ಬಿಟ್ಬಿಟ್ಟು ಸನ್ಯಾಸಿಯಾಗಿ ಬದುಕ್ಬಿಡ್ತಾರೆ, ಏನೂ ಬೇಡ ಜೀವನದಲ್ಲಿ. ಆ ಪದದ ಅರ್ಥೈಕೆಯೇ ಬೇರೆ ರೀತಿಯಲ್ಲಿದೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದಾಗ. ವೈರಾಗ್ಯವನ್ನು ನಾವು ಅರ್ಥೈಸ್ಕೊಳ್ಳೋದ್ರ ಮೇಲೆ ಹೋಗ್ತದೆ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅವರು ವೈರಾಗ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು. ಹಾಗೆ ಸನ್ಯಾಸಿಗಳು ಅವರು ವೈರಾಗ್ಯವನ್ನು ಅಂತರ್ಗತವಾಗಿ ತೆಗೆದುಕೊಂಡಿರ್ತಕ್ಕಂಥವ್ರು. ಆ ನಂತರದಲ್ಲಿ ಒಂದಷ್ಟು ಸಾಧು ಸಂತರು, ಅಘೋರಿಗಳು, ನಾಗಾಸಾಧುಗಳು ಇವರೆಲ್ಲ ಕೂಡ ಅವರವರದೇ ರೀತಿಯಲ್ಲಿ ಅವರದ ಒಂದು ಅದನ್ನೇನಂತೇವೆ ಅಂದರೆ ಒಂದಷ್ಟು ಅವರದೇ ಕಟ್ಟುಪಾಡಿಗಳನ್ನು ಇಲ್ಲಾಂದರೆ ಅವರದೇ ಆದಂಥ ಒಂದಷ್ಟು ಕಾನೂನುಗಳು ಅಂತ ಹೇಳಿದ್ರು ನಡೀತದೆ. ಯಾಕೆಂದರೆ ಅವರದೇ ಒಂದು ಲಾ ಮಾಡ್ಕೊಂಡಿರ್ತಾರೆ, ಅವರದೇ ಒಂದಷ್ಟು ಒಂದು ಸಿಸ್ಟಮ್ ಮಾಡ್ಕೊಂಡಿರ್ತಾರೆ. ಹೀಗಿರಬೇಕು, ಈಗ ಸನ್ಯಾಸಿ ಅಂದರೆ ಸನ್ಯಾಸಿಗಳು ಹೀಗೇ ಇರಬೇಕು, ಋಷಿಗಳು ಹೀಗೇ ಇರಬೇಕು. ಆದರೆ ಅವರೆಲ್ಲ ಕೂಡ ಇದನ್ನೆಲ್ಲ ಬಿಟ್ಟಾಗಲೇ ಅವರಿಗೆ
ಮುಂದಿನ ಒಂದು ಹಂತಕ್ಕೆ ತಲುಪಕ್ಕಾಗ್ತದೆ. ನೋಡಿ, ಜ್ಞಾನ, ಭಕ್ತಿ, ವೈರಾಗ್ಯ ಬೇಕು ಅಂತಾರೆ. ವೈರಾಗ್ಯ ಯಾವುದರಲ್ಲಿ ಬೇಕು? ಆಸೆ ಕಟ್ಟುಪಾಡುಗಳಿಗೆ ವೈರಾಗ್ಯ ಬೇಕು. ಅಷ್ಟು ಬಿಟ್ಟರೆ ಅದನ್ನು ಯಥೇಚ್ಛವಾಗಿ ಅದನ್ನು ಅನುಕರಣೆ ಮಾಡ್ತಕ್ಕಂಥದ್ದು ಅದು ಸನ್ಯಾಸಿಗಳ ಲಕ್ಷಣ ಆಗ್ತದೆ. ಸಂಪೂರ್ಣ ಎಲ್ಲವನ್ನ ಬಿಟ್ಟು ಮುಂದೆ ಹೋಗ್ತಕ್ಕಂಥದ್ದು. ಆದರೆ ನೀವು ಋಷಿಮುನಿಗಳನ್ನು ನೋಡಿದಾಗ ಅವರು ಕೂಡ ಜ್ಞಾನವನ್ನು, ಭಕ್ತಿಯನ್ನು, ವೈರಾಗ್ಯವನ್ನು ಸಿದ್ಧಿಸಿಕೊಂಡಿರ್ತಕ್ಕಂಥ ಇದಾಗಿ ಕಾಣಿಸ್ಕೊಳ್ತಾರೆ. ಅವರು ಜ್ಞಾನ, ಭಕ್ತಿ, ವೈರಾಗ್ಯ ಸಿದ್ಧ್ಯರ್ಥಂ ಅಂತಃಕರಣ ಶುದ್ಧ್ಯರ್ಥಂ. ಮೊದಲು ಮಾನಸಿಕವಾಗಿ ನಮ್ಮ ಮನಸ್ಸನ್ನು ಶುದ್ಧವನ್ನು ಮಾಡಿಕೊಳ್ತಕ್ಕಂಥದ್ದು, ಮಾನಸಿಕವಾಗಿ ಮನಸ್ಸನ್ನು, ಅಂತಃಕರಣವನ್ನು ಶುದ್ಧವನ್ನು ಮಾಡಿಕೊಳ್ತಕ್ಕಂಥದ್ದು. ಆ ನಂತರದಲ್ಲಿ ಶರೀರ ಶುದ್ಧರ್ಥಂ. ಆ ನದಿಯ ಸ್ನಾನಕ್ಕೆ ನಿಂತಿರ್ತೀವಲ್ಲ, ನೀರಿನಲ್ಲಿ ನಿಂತಾಗ ಹೇಳ್ಕೋಬೇಕು, ನನಗೆ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಕೊಡು, ಅಂತಃಕರಣ ಮನಸ್ಸನ್ನು ಶುದ್ಧಿ ಮಾಡು, ಅನಂತರದಲ್ಲಿ ಶರೀರವನ್ನು ಶುದ್ಧಿ ಮಾಡು ಅಂತ ಹೇಳ್ತಾರೆ. ಆಮೇಲೆ ಜ್ಞಾತ ದೋಷ ಪರಿಹಾರಾರ್ಥಂ. ಇಲ್ಲಿ ಎಲ್ಲ ವಿಚಾರಗಳು ಎಲ್ಲ ನಮ್ಮಲ್ಲಿ ಇಲ್ಲಿ ತಿಳಿದಷ್ಟು ಭಾಳಷ್ಟು ವಿಚಾರಗಳಿದೆ. ಎಲ್ಲ ನಮ್ಮಲ್ಲಿ ನಾವು ದೋಷ ಮಾಡದೆ ಬದುಕೋದು ಬಹಳ ಕಷ್ಟ ಅಂತ ನನಗೆ ಅರ್ಥ ಆಗಿದೆ. ಇಷ್ಟರಲ್ಲೇ ನನಗೆ ಅರ್ಥ ಆಗಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಅರಿಯದೆ ತಿಳಿಯದೆ ಒಂದೊಮ್ಮೆ ನಾವು ಒಂದಷ್ಟು ಅಪಚಾರಗಳನ್ನು ಮಾಡಲೇಬೇಕಾದಂಥ ಸಂದಿಗ್ಧತೆಗಳು ಬಂದ್ಬಿಡ್ತದೆ, ಗೊತ್ತಿಲ್ಲದೆ ಆಗ್ಬಿಡ್ತದೆ. ಅದು ಎಷ್ಟೋ ಅದನ್ನು ನಾವು ಮುಂದುವರಿಸ್ಕೊಂಡು ಹೋದ ಭಾಗದಲ್ಲೂ ಸಹ ಎಷ್ಟು ಮಾಡ್ತಾಯಿದ್ರು ಅದರಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಕಣ್ಣಿಗೆ ಕಾಣಿಸ್ದೆ ನಡೀತಕ್ಕಂಥ ಕೆಲವೊಂದಷ್ಟು ಅಪಚಾರಗಳಿರ್ತದೆ. ಆ ರೀತಿಯಾದಂಥ ಕೆಲವೊಂದು ದೋಷಗಳಿರ್ತವೆ. ಅದು ಪರಿಹಾರ ಆಗಬೇಕು ಅಂಥೇಳಿ. ಹಾಗೆ ಅಶ್ವತ್ಥ, ನಾರಾಯಣ, ತುಳಸಿ, ವಿಷ್ಣು, ವೈಷ್ಣವ ಸನ್ನಿಧೋ. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಅರಳಿ ಮರವನ್ನು ತೋರಿಸಿದ್ದೆ. ಅಶ್ವತ್ಥ ಮರ, ನಾರಾಯಣ, ಅಶ್ವತ್ಥದಲ್ಲಿ ನಾರಾಯಣ, ತುಳಸಿ, ವಿಷ್ಣು, ವೈಷ್ಣವ ಸನ್ನಿಧೋ. ತುಳಸಿ ಗಿಡ, ವಿಷ್ಣು, ವೈಷ್ಣವ ಸನ್ನಿಧೋ ಅಂತ ಹೇಳ್ತಾರೆ. ಹಾಗೆ ಭಾಗೀರಥಿ ಅಂದರೆ ಯಾರು? ನದಿಯ ಭಾಗೀರಥ್ಯಾದಿ ಸಾರ್ಧತ್ರಿಕೋಟಿ ತೀರ್ಥಾಭಿಮಾನಿ ದೇವತಾ ಸನ್ನಿಧೌ ಅಂತ. ಎಲ್ಲ ಅಷ್ಟೂ ತೀರ್ಥಕ್ಕೆ ಅಭಿಮಾನಿ ದೇವತೆಗಳೆಲ್ಲ ಬಂದು ಸನ್ನಿಧಿಯಾಗಲಿ. ನಾನು ನಿಂತಿರೋ ಜಾಗಕ್ಕೆ, ನಾನು ಮಾಡ್ತಾ ಇರ್ತಕ್ಕಂಥ ಒಂದು ಸ್ನಾನ ಸಂಕಲ್ಪವನ್ನು ಮಾಡ್ತಾ ಇರ್ತಕ್ಕಂಥ ನದಿ ದಡಕ್ಕೆ ಆ ಭಾಗೀರಥ್ಯಾದಿ ಅವರೆಲ್ಲರೂ, ಭಾಗೀರಥಿಯಿಂದ ಹಿಡಿದು ಎಲ್ಲರೂ ಸಹ ಸಾರ್ಧತ್ರಿಕೋಟಿ ತೀರ್ಥ, 3 ಕೋಟಿ ತೀರ್ಥ ಅಭಿಮಾನಿ ದೇವತೆಗಳು ಆ ಜಾಗಕ್ಕೆ ಸನ್ನಿಧಿಯಾಗಲಿ ಅಂತ ಹೇಳಿ ಆ ಪ್ರಾತಃ ಸ್ನಾನವನ್ನು ಮಾಡ್ತಕ್ಕಂಥ ವಿಚಾರ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ವಿಚಾರಗಳು ಒಂದೊಂದು ತಿಳ್ಕೊಳ್ತಾ ಹೋಗ್ತಾ ಇದ್ದಂಗೆ ಒಮ್ಮೊಮ್ಮೆ ಇನ್ನಷ್ಟು ತಿಳ್ಕೋಬೇಕು. ಯಾರೂ ಸಹ ನೋಡಿ, ಆ ಕಲಿಯೋ ಹಂತದಲ್ಲಿ, ಅಭ್ಯಾಸದ ಹಂತದಲ್ಲಿ ಎಲ್ಲ ತಿಳಿದಿದೆ ಅಂತ ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ವಿಚಾರಗಳು ತಿಳಿದುಕೊಂಡು ಕೂತ್ಕೊಂಡು ಮಾಡಿದ್ರೆ, ಇನ್ನೊಂದಷ್ಟು ವಿಚಾರಗಳು ತಿಳಿದುಕೋಬೇಕು ಅನ್ನೋ ಹಂಬಲದಿಂದ ಕೂತ್ಕೊಳ್ತಕ್ಕಂಥದ್ದು. ಇನ್ನೊಂದು ಮತ್ತು ಮುಂದುವರ್ಕೊಂಡು ಹೇಳ್ಕೊಂಡು ಹೋದರೆ ಎಲ್ಲ ವಿಚಾರಗಳನ್ನು ಇಲ್ಲಿ ಕಲಿತಷ್ಟು ವಿದ್ಯೆ ಇದೆ. ಆದಮೇಲೆ ಅವರವರ ಉಲ್ಲೇಖಗಳನ್ನು ಅವರವರು ಮಾಡ್ಕೊಳ್ತಾ ಹೋದಾಗ ಎಷ್ಟು ಬೇಕಾದರೂ, ಎಷ್ಟು ರೀತಿಯಲ್ಲಾದರೂ ಅವರವರ ಭಾವಕ್ಕೆ ತಕ್ಕಂಗೆ ಹೇಳ್ಕೊಂಡು ಹೋಗ್ತಕ್ಕಂಥದ್ದು. ಈ ರೀತಿಯಾಗಿ ಒಂದಷ್ಟು ವಿಚಾರಗಳು. ಇವತ್ತು ಒಂದು ಸಂಕಲ್ಪವನ್ನು ಹಿಡ್ಕೊಂಡು ಕುಳಿತುಕೊಂಡೆ. ಹಂತ ಹಂತವಾಗಿ ಅಭ್ಯಾಸ ನಡೆದಿದೆ ವಿನಃ ಯಾರೂ ಅಭ್ಯಾಸ ಮಾಡಿ ಬಂದು ಕೂತವ್ರು ಯಾರೂ ಇಲ್ಲ. ಅಂದರೆ ಯಾವುದೇ ವಿಚಾರ ಆದರೂ ಸಹ ಅದನ್ನು ಮಾಡ್ತಾ ಅಂದರೆ ಅದನ್ನು ನಿರಂತರ ಅಭ್ಯಾಸದಿಂದ ಅದು ಒಂದು ಹಂತಕ್ಕೆ ಹೋಗ್ತದೆ ವಿನಃ ಬಿಟ್ಟರೆ ಎಲ್ಲವನ್ನ ನಾನು ಕಲಿತು ಬಂದು ಕೂತ್ಕೊಳ್ತೀನಿ ಅಂತಕ್ಕಂಥದ್ದು ಅಸಾಧ್ಯವಾದ ಮಾತು. ಈಗ ನೀವು ಒಬ್ಬ ಸಾರಥಿಯನ್ನೇ ತೆಗೆದುಕೊಳ್ಳಿ, ಒಂದು ಗಾಡಿ ಓಡಿಸಕ್ಕಂಥ ಒಬ್ಬ ಡ್ರೈವರನ್ನೇ ತೆಗೆದುಕೊಳ್ಳಿ. ಅವರು ಒಂದೊಮ್ಮೆ ಅದರ ಬಗ್ಗೆ ಗಮನ ಕೊಟ್ಟು ನೋಡ್ತಾ ಇರ್ತಾರೆ. ಆ ವ್ಯಕ್ತಿಯನ್ನು ನೋಡಿ ಆ ಡ್ರೈವಿಂಗ್ ಮಾಡ್ತಕ್ಕಂಥ, ಚಾಲನೆ ಮಾಡ್ತಕ್ಕಂಥದ್ದು, ಒಂದು ಬೈಕ್ ಆಗಿರ್ಬೋದು, ಒಂದು ಕಾರ್ ಆಗಿರ್ಬೋದು, ಇಲ್ಲಾಂದರೆ ಒಂದು ವಿಮಾನವೇ ಆಗಿರ್ಬೋದು, ಒಂದು ರೈಲಾಗಿ ಯಾವುದಾದ್ರೂ ಸಹ ಅದನ್ನು ಅಭ್ಯಾಸವಾಗಿ ಮಾಡ್ತಾ ಅವರು ಅದಕ್ಕೆ ಆ ಸ್ಥಾನಕ್ಕೆ ಅರ್ಹರಾಗ್ತಾ ಹೋಗ್ತಾರೆ. ಆ ಅಭ್ಯಾಸದ ಹಂತದಲ್ಲಿ ಕೆಲವೊಮ್ಮೆ ಒಂದಷ್ಟು ವಿಚಾರಗಳು ಅದರಲ್ಲಿ ತಿಳ್ಕೊಳ್ಳೋ ಹಂತದಲ್ಲಿ ವ್ಯತ್ಯಾಸಗಳಾಗಿರ್ತಕ್ಕಂಥದ್ದು ಇರ್ತದೆ. ಆ ಪ್ರಯತ್ನ ಅನ್ನೋದೇ ಒಂದು ಮೊದಲನೇ ಹಂತ. ಅದು ಇನ್ನೂ ಮೊದಲನೇ ಹಂತ ಪ್ರಯತ್ನ ಅಂತಕ್ಕಂಥದ್ದು. ಆ ರೀತಿ ಪ್ರಯತ್ನ ಮಾಡೋ ಹಂತದಲ್ಲಿ ವ್ಯತ್ಯಾಸಗಳಾಗಿದ್ದಾಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಇರ್ತದೆ ನೋಡಿ. ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಒಂದಷ್ಟು ವಿಚಾರ ನನಗೆ ಈ ಧನುರ್ಮಾಸ ಇರೋದರಿಂದ ಬೆಳಗ್ಗೆ ನನಗೆ ಭಾಳ ಅವ್ರು ಹೊರಟರು, ಯೋಗಾಭ್ಯಾಸ ಮಾಡಿದ್ರು. ಅವರು ಪ್ರತಿದಿನ ಒಂದೂವರೆ ಅವರು ಯೋಗಾಭ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಭಾಳ ಚೆನ್ನಾಗಿರ್ತದೆ. ನಾಳೆ ಆದರೆ ನಾನು ಆ ಪ್ರಯತ್ನಕ್ಕೆ ಅವ್ರ ಜೊತೆ ನನಗೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಅಂದರೆ ಅದಕ್ಕೆ ನಾನು ಇವತ್ತಿನ ಬ್ರಾಹ್ಮಿ ಮುಹೂರ್ತದ ಸಂಕಲ್ಪ ನಾಳೆ ಏನಾಗ್ತದೆ ಕಾದು ನೋಡೋಣ ಏನಾಗ್ತದೆ ಅಂತ. ನಾನು ಅದನ್ನು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡಾದಮೇಲೆ ನನ್ನದೇ ಒಂದು
ಆ ಯೋಗಾಭ್ಯಾಸದ ಒಂದಷ್ಟು ವಿಚಾರಗಳನ್ನು ಅದರಲ್ಲಿ ಕಲಿತಂಥ ಒಂದಷ್ಟು ಆಸಕ್ತಿಕರ ವಿಚಾರಗಳನ್ನು ಹೇಳ್ಕೊಂಡು ಹೋಗ್ತೇನೆ. ನಾಳೆ ಅವ್ರನ್ನ ಭೇಟಿ ಆಗ್ತೇನೆ. ಧನ್ಯವಾದಗಳು.